ದಕ್ಷಿಣ ಕನ್ನಡ ಜಿಲ್ಲೆಯವರು ಕನಸಿನಲ್ಲೂ ನೆನೆಸಿಕೊಳ್ಳಲು ಸಾಧ್ಯವಿಲ್ಲದ ಕ್ರೀಡೆ ಐಸ್ ಸ್ಕೇಟಿಂಗ್. ಇಲ್ಲಿನ ಬಿಸಿಲ ಧಗೆಗೆ ಕ್ಷಣಾರ್ಧದಲ್ಲೇ ಹಿಮ ಕರಗಿ ನೀರಾಗಿ ಹೋಗುವುದು ಖಂಡಿತ. ಆದರೂ ಕೂಡ ಮಂಗಳೂರಿನ ವಿದ್ಯಾರ್ಥಿನಿಯೊಬ್ಬಳು ವಿದೇಶದಲ್ಲಿ ಐಸ್ ಸ್ಕೇಟಿಂಗ್ ತರಬೇತಿ ಪಡೆದು ಸ್ವದೇಶದಲ್ಲಿ ಸ್ಪರ್ಧಿಸಿ ಗೆದ್ದು ಬೀಗಿದ್ದಾಳೆ. ಮಂಗಳೂರಿನ ಎಸ್ಡಿಎಂ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಕಾಲೇಜ್ನ BBA ಪದವಿ ವಿದ್ಯಾರ್ಥಿನಿ ಡ್ಯಾಶಿಲಾ ಅಮ್ಯಾಂಡ್ ಕ್ಯಾನ್ಸೆಸ್ಸೋ ಈ ಸಾಧನೆ ಮಾಡಿದವಳು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಮಂಗಳೂರಿನ ದೇರೆಬೈಲು ಕೊಂಚಾಡಿ ನಿವಾಸಿ ಡ್ಯಾಶಿಲಾಗೆ ಆಕೆಯ ಹೆತ್ತವರು 4ನೇ ವಯಸ್ಸಿನಿಂದಲೇ ರೋಲರ್ ಸ್ಕೇಟಿಂಗ್ ತರಬೇತಿ ನೀಡಲು ಆರಂಭಿಸಿದ್ರು. 8ನೇ ತರಗತಿಯಿಂದ ದೆಹಲಿಗೆ ಹೋಗಿ ಐಸ್ ಸ್ಕೇಟಿಂಗ್ ತರಬೇತಿ ಪಡೆಯಲು ಆರಂಭಿಸಿದ್ಲು. ಆ ಸಮಯದಲ್ಲೇ ಅವಳು ಐಸ್ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದಿದ್ಲು. ಕೋವಿಡ್ನಿಂದ ಸ್ವಲ್ಪ ಕಾಲ ಐಸ್ ಸ್ಕೇಟಿಂಗ್ ತರಬೇತಿ ನಿಂತು ಹೋಗಿತ್ತು. ಬಳಿಕ ಮತ್ತೆ ತರಬೇತಿಯತ್ತ ಮುಖ ಮಾಡಿದ ಡ್ಯಾಶಿಲಾ ಫಿಲಿಪೈನ್ಸ್, ಥೈಲ್ಯಾಂಡ್, ಕೊರಿಯಾ, ಚೀನಾ, ವಿದೇಶಿ ನೆಲೆಗಳಲ್ಲಿ ತರಬೇತಿ ಪಡೆದು ಐಸ್ ಸ್ಕೇಟಿಂಗ್ ಪಟ್ಟುಗಳನ್ನು ಮತ್ತಷ್ಟು ಕರಗತ ಮಾಡಿಕೊಂಡ್ಳು. ಈ ತರಬೇತಿಯಿಂದ ಚೀನಾದಲ್ಲಿ ನಡೆದಂತ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವಂತಾಯಿತು. When I was at the age of 4, I started my roller skating journey from my school, and then from there onwards, after a few years, basically my 8th standard, I started ice skating. I went to Delhi, and that was my first competition. I got 1 silver there. So from there my ice skating journey started. But after COVID hit, I couldn't skate for some time. So after 3-4 years, I started ice skating again. I went to Philippines, Thailand, and Korea and China to train. And then I went to the Asian championship in China, held at China, and I won. I didn't win, but basically I came 5th in the relay competition. And so from there I started my ice skating journey too, like. And recently at the nationals I got 1 gold and 3 silvers. And I got 1 gold in mixed relay, basically 2 boys and 2 girls. And I got 3 silvers in my individual races, basically 500 meters, 1000 meters and 1500 meters. I am basically from Mangalore, so actually there's not much experience on ice skating. So then somebody introduced me to go to like ice skating and try it out. So then I went to Delhi, and then I tried out ice skating for the first time. So yeah, that's how my journey started. 2026ರ ಜೂನ್ 25ರಿಂದ 30ರವರೆಗೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆದಂಥ ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2026ರಲ್ಲಿ ಡ್ಯಾಶಿಲಾ ಕರ್ನಾಟಕವನ್ನು ಪ್ರತಿನಿಧಿಸಿದ್ಲು. ಈ ಚಾಂಪಿಯನ್ಶಿಪ್ನಲ್ಲಿ 2 ಪುರುಷರು 2 ಮಹಿಳೆಯರಿದ್ದ ಮಿಕ್ಸ್ಡ್ ರಿಲೇ ವಿಭಾಗದಲ್ಲಿ 1 ಚಿನ್ನ ಗೆದ್ರೆ 500 ಮೀಟರ್, 1000 ಮೀಟರ್ ಹಾಗೂ 1500 ಮೀಟರ್ನ ವೈಯಕ್ತಿಕ ವಿಭಾಗದಲ್ಲಿ 3 ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾಳೆ. ಡ್ಯಾಶಿಲ್ ಕನ್ಸೆಸ್ ಅನ್ನೋ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನ ದ್ವಿತೀಯ BBA ವಿದ್ಯಾರ್ಥಿನಿ ಆಗಿದ್ದರು. ಅವರು ನಮ್ಮ ಸ್ಪೋರ್ಟ್ಸ್ ವಿಭಾಗದಲ್ಲಿ ತರಬೇತಿಯನ್ನು ಪಡೆದುಕೊಳ್ತಿದ್ದಾರೆ. ಸೊ ಅವರು ಇತ್ತೀಚೆಗೆ ಡೆಹ್ರಾಡೂನ್ನಲ್ಲಿ ನಡೆದಂಥ ರೋಲಿಂಗ್ ಸ್ಕೇಟಿಂಗ್ ಮತ್ತು ಐಸ್ ಸ್ಕೇಟಿಂಗ್ನಲ್ಲಿ ಒಂದು ಚಿನ್ನದ ಪದಕವನ್ನು ಪಡೆದು ನಮ್ಮ ವಿದ್ಯಾಸಂಸ್ಥೆಗೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಗೆ ಹೆಮ್ಮೆ ತರುವಂಥ ವಿಷಯ ನಮಗೆಲ್ಲ ಗೊತ್ತಾಗಿದೆ. ಇದರ ಜೊತೆಗೆ 2025ರಲ್ಲಿ ಚೈನಾದಲ್ಲಿ ನಡೆದಂಥ ಒಂದು ಇಂಟರ್ನ್ಯಾಷನಲ್ ಗೇಮಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅದರಿಂದನೂ ಕೂಡ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಕೂಡ ಹೆಮ್ಮೆ ತಂದಿದ್ದಾರೆ. ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಜೊತೆಗೆ ನ್ಯಾಷನಲ್ ಲೆವೆಲ್ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಅವರು ಕಾಂಪೀಟ್ ಮಾಡಿದ್ದಾರೆ. ಸೊ ಇತ್ತೀಚೆಗೆ ನಡೆದಂಥ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ಪಲ್ಲಿ 1 ಗೋಲ್ಡ್ ಮೆಡಲ್ ಮತ್ತು 1 ಸಿಲ್ವರ್ ಮೆಡಲ್ ಮತ್ತು 1 ಬ್ರಾಂಜ್ ಮೆಡಲ್ನ ತಂದು ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯವರು ಕ್ರೀಡಾ ಮಟ್ಟದಲ್ಲಿ ಬೆಳೆಯುವಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ BBA ಕಾಲೇಜಲ್ಲಿ ಒಂದು ವಿದ್ಯಾರ್ಥಿನಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ಇಷ್ಟು ಅಚೀವ್ ಮಾಡಿರುವಂಥದ್ದು ಸಂಸ್ಥೆಗೆ, ಕಾಲೇಜಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಇವರ ಒಂದು ಸಾಧನೆಗೆ ಅವರ ಹಿಂದೆ ಇರುವಂಥ ಪೋಷಕರು ಮತ್ತು ಮ್ಯಾನೇಜ್ಮೆಂಟು ತುಂಬ ಎಫರ್ಟ್ ಇದೆ. ಹಾಗಾಗಿ ಈ ಸಮಯದಲ್ಲಿ ನಾನು ಆ ವಿದ್ಯಾರ್ಥಿನಿಗೆ ಶುಭ ಕೋರ್ತಾ ಇದ್ದೀನಿ.
ಅವರ ಸಾಧನೆಯನ್ನು ಶ್ಲಾಘಿಸ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತಿದ್ದೇನೆ. ಮತ್ತು ಈ ವಿದ್ಯಾರ್ಥಿನಿ ಉಳಿದ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗೆ ಮಾದರಿ ಆಗಬೇಕು. ಇನ್ನೂ ಹೆಚ್ಚಿನ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಹೆಚ್ಚಿನ ಪದಕಗಳನ್ನು ಪಡೆಯಬೇಕು ಅನ್ನೋಂಥದ್ದು ನನ್ನ ಆಶಯ. ದೆಹಲಿಯಲ್ಲಿ ಸ್ಕೇಟಿಂಗ್ ತರಬೇತಿಗೆ ಹೋದಾಗ ಐಸ್ ಸ್ಕೇಟಿಂಗ್ ಬಗ್ಗೆ ಡ್ಯಾಶಿಲಾಗಿ ತಿಳಿದು ಬಂತು. ಅಲ್ಲಿಂದ ಆಕೆಯ ಐಸ್ ಸ್ಕೇಟಿಂಗ್ ಜರ್ನಿ ಆರಂಭಗೊಂಡು ದೊಡ್ಡ ಮಟ್ಟದ ಸಾಧನೆ ಮಾಡುವಂತಾಯಿತು. ಈಕೆಯ ಸಾಧನೆ ಇನ್ನಷ್ಟು ಬೆಳಗಿ ಕರ್ನಾಟಕಕ್ಕೆ ಮಾತ್ರವಲ್ಲ ಭಾರತಕ್ಕೂ ಕೀರ್ತಿ ತರುವಂತಾಗಲಿ. ವಿಶ್ವನಾಥ್ ಪಂಚಮಗುರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.